ಎಲ್ರಿಗೂ ನಮಸ್ತೆ. ಇದು ನನ್ನ ಡೈಲಿ ರೋಟೀನ್ ವಿಡಿಯೋ ಆಗಿರುತ್ತೆ. ಇದು ರವಿವಾರದಿಂದ ವಿಡಿಯೋ. ರವಿವಾರ ನಾನು ಏನೆಲ್ಲ ಮಾಡಿದೆ, ಬೆಳಿಗ್ಗೆಯಿಂದ ನೈಟ್ವರೆಗೂ ಏನೆಲ್ಲ ಕೆಲಸ ಇತ್ತು ಅಂತ ಈ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ನೋಡಿ. ಬೆಳಿಗ್ಗೆ ನಾನು ಇವತ್ತು 6:30 ಎದ್ದೆ. ಎದ್ದ ತಕ್ಷಣ ನಾನು ಮೊದಲು ಮಾಡ್ತಾಯಿರೋ ಕೆಲಸನೇ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತಾಯಿದ್ದೀನಿ. ಇವಾಗ ಮಳೆಗಾಲ ಅಲ್ವಾ, ಸಂಜೆ ಟೈಮಲ್ಲೆಲ್ಲ ಮಳೆ ಬಂದುಬಿಡುತ್ತೆ. ಅದಕ್ಕೆ ಬೆಳಿಗ್ಗೆನೇ ಬಟ್ಟೆ ಹಾಕಿ ಒಂದು ಸ್ವಲ್ಪ ಬಿಸಿಲಿಗೆಲ್ಲ ಹಾಕಿ ತೆಗೆದುಬಿಟ್ರೆ ಬೇಗ ಎಲ್ಲ ಒಣ್ಕೊಂಡ್ಬಿಡುತ್ತೆ ಅಂತ ಎದ್ದ ತಕ್ಷಣ ಮೊದಲು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತಾಯಿದ್ದೀನಿ. ಇನ್ನೂ ಕಸ ಕೂಡ ಗುಡಿಸಿದ್ದಿಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋಕ್ಕಿಂತ ಮುಂಚೆ. ಮಿಷಿನ್ಗೆಲ್ಲ ಹಾಕಿದ್ದಾದಮೇಲೆ ಇವಾಗ ಕಸ ಗುಡಿಸ್ತಾ ಇದ್ದೀನಿ. ಕಸ ಎಲ್ಲ ಗುಡಿಸಿದ್ದು ಇವಾಗ ತಿಂಡಿ ಮಾಡಬೇಕು. ಅದಕ್ಕೇ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೈಟೇನೆ ಕ್ಲೀನ್ ಮಾಡಿಡ್ತೀನಿ. ಅಂದರೂ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ಯಾಸ್ ಮಾತ್ರ ಒರೆಸ್ತೀನಿ ಅಷ್ಟೇ. ಮತ್ತು ಗ್ಯಾಸ್ ಕಟ್ಟೆಯನ್ನು ಪೂರ್ತಿಯಾಗಿ ಏನು ಕ್ಲೀನ್ ಮಾಡಲ್ಲ. ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಆಲ್ರೆಡಿ ನಾನು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮೊದಲು ಒಗ್ಗರಣೆ ಎಲ್ಲ ಹಾಕಿ ಆಮೇಲೆ ನೀರು ಎಲ್ಲ ಹಾಕಿಬಿಟ್ಟು ನೀರು ಒಂದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಆಫ್ ಮಾಡಿಬಿಡ್ತೀನಿ ಗ್ಯಾಸ್ನ. ಇನ್ನೂ ತಿನ್ನಲ್ವಲ್ಲ, ಇವಾಗ ಇನ್ನೂ ಟೈಮು 7:30 ಆಗಿತ್ತೇನೋ ಅಷ್ಟೇ. ಆಮೇಲೆ ಸ್ನಾನ ಎಲ್ಲ ಮಾಡಿ ಬಂದಾದಮೇಲೆ ನೀರೆಲ್ಲ ಬೇಯಿಸ್ಬಿಟ್ಟು ಆವಾಗ ರವೆ ಹಾಕಿ ಆವಾಗಲೇ ತಿಂಡಿ ಮಾಡಬೇಕಾದ್ರೆ ಆವಾಗಲೇ ರವೆ ಹಾಕಿಬಿಟ್ಟು ಮಾಡ್ಕೊತೀವಿ. ಇವಾಗ ಸುಮ್ಮನೆ ಒಗ್ಗರಣೆ ಹಾಕಿ ನೀರೆಲ್ಲ ಹಾಕಿಬಿಟ್ಟು ಇಡ್ತೀನಿ. ಹಾಗೆ ಆ ಕಡೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ, ಈ ಕಡೆ ಅನ್ನ ಮಾಡಬೇಕಿತ್ತು ಇವತ್ತು ಬೆಳಗ್ಗೆನೇ. ಅದಕ್ಕೇ ಹಾಗೆ ಅನ್ನ ಮಾಡೋಕ್ಕೂ ರೆಡಿ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಎಲ್ಲ ತೊಳ್ಕೊಳ್ಳೋದು ಅದು ಮಾಡ್ತಾಯಿದ್ದೀನಿ. ಈ ಥರ ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಬಿಸಿ ಆದಮೇಲೆ ಮುಚ್ಚಿ ಇಟ್ಬಿಡ್ತೀನಿ ಅಷ್ಟೇ. ಆಮೇಲೆ ಸ್ನಾನ ಎಲ್ಲ ಮಾಡಿದ್ದಾದಮೇಲೆ ಬಂದು ರವೆ ಹಾಕ್ತೀನಿ. ತಿರ್ಗಾ ನೀರೆಲ್ಲ ಬೇಯಿಸ್ಬಿಟ್ಟು ಇವಾಗ ಬಟ್ಟೆ ಎಲ್ಲ ತೊಳೆದಾಯಿತು ವಾಷಿಂಗ್ ಮಿಷಿನು. ಇವಾಗ ಹಾಕಬೇಕು ಹಿಂದ್ಗಡೆ. ಇದು ನಮ್ಮ ಮನೆ ಹಿಂದ್ಗಡೆ ಬಟ್ಟೆ ಮಾತ್ರ ಹಾಕ್ತೀವಿ. ಇಲ್ಲಿ ಬಟ್ಟೆ ಹಾಕಬೇಕಾದ್ರೆ ಮಾತ್ರ ಹಿಂದ್ಗಡೆ ಎಲ್ಲ ಕಸ ಗುಡಿಸಿ ನೀರು ಹಾಕ್ತೀನಿ. ಡೈಲಿ ಏನು ಕಸ ಎಲ್ಲ ಗುಡಿಸಲ್ಲ ಹಿಂದ್ಗಡೆ. ಇವತ್ತು ಬಟ್ಟೆ ಹಾಕಬೇಕಿತ್ತು ಅಂತ ಕಸ ಎಲ್ಲ ಗುಡಿಸಿದ್ದಾಯಿತು, ತೊಳಿತಾ ಇದ್ದೀನಿ. ಬಟ್ಟೆ ಎಲ್ಲ ಒಣಗಾಕಿ ಬಂದಮೇಲೆ ಸ್ನಾನ ಮಾಡಿ ಪೂಜೆ ಕೂಡ ಆಯಿತು. ಇವಾಗ ಇನ್ನೂ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ತೆಗ್ದಿದ್ನಲ್ಲ ಸಾಮಾನು, ಅದೆಲ್ಲ ಇನ್ನೂ ಹಂಗಂಗೆ ಇಟ್ಟಿದ್ದೀನಿ ನೋಡಿ. ಇವಾಗ ತಿರ್ಗಾ ನೀರು ಕುದಿಯೋಕ್ಕಿಟ್ಟು ನೀರು ಕುದೀತಿರ್ಬೇಕಾದ್ರೆ ಇವಾಗ ರವೆ ಹಾಕಿ ಇವಾಗ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಷ್ಟೇ. ಉಪ್ಪಿಟ್ಟು ಮಾಡ್ತಾ ಇರೋದು ಮಾತ್ರ ಇವಾಗ. ಉಪ್ಪಿಟ್ಟೆಲ್ಲ ತಿಂದಾದಮೇಲೆ ಇವಾಗ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದು ಆಯಿತು. ಆಮೇಲೆ ಇದು ಫೋನ್ ಕವರ್ ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ. ಮಲ್ಲೇಶ್ವರಮಲ್ಲಿ ಕೂಡ ಒಂದು ತೊಗೊಂಬಂದಿದ್ದೆ. ಅದು
ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅರಿಶಿಣ ಕುಂಕುಮ ಎಲ್ಲ ಹತ್ಬಿಟ್ಟು ಗಲೀಜಾಗಿತ್ತು, ಅದಕ್ಕೆ ಅದನ್ನು ಚೇಂಜ್ ಮಾಡಿ ಇದನ್ನು ಹಾಕಿದ್ದೀನಿ. ಇವಾಗ ಅದನ್ನು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಹಾಕ್ತೀನಿ ಅದನ್ನು ಕೂಡ. ಇವಾಗ ನಾನು ಇಲ್ಲಿ ಹೀರೆಕಾಯ್ದು ಎಣ್ಣೆಗಾಯಿ ಮಾಡಿ ತೋರಿಸ್ತೀನಿ ಇವತ್ತು. ಬದನೆಕಾಯ್ದು ಎಣ್ಣೆಗಾಯಿ ಎಲ್ಲ ನೋಡಿರ್ತೀರ, ತಿಂದಿರ್ತೀರ. ನಾನಿವತ್ತು ಹೀರೆಕಾಯಿಯಿಂದ ಎಣ್ಣೆಗಾಯಿ ಮಾಡಿ ತೋರಿಸ್ತೀನಿ. ಅದಕ್ಕೆ ಮೊದಲು ಒಂದು ಸ್ವಲ್ಪ ಹುಣಸಿನ್ಕಾಯಿನ ನೀರಲ್ಲಿ ನೆನೆಸಿಟ್ಕೊಂಡಿರಬೇಕು. ಆಮೇಲೆ ಮೇಲ್ಗಡೆ ಸಿಪ್ಪೆ ತೆಗೆದು ಇಷ್ಟಿಷ್ಟು ಉದ್ದಾಗಿ ಕಟ್ ಮಾಡ್ಕೋಬೇಕು, ನಿಮ್ಗೆ ಎಷ್ಟು ಬೇಕಷ್ಟು ಉದ್ದ. ಎಣ್ಣೆಗಾಯಿ ಮಾಡೋದಲ್ವ, ಒಂದು ಸ್ವಲ್ಪ ದೊಡ್ಡದಾಗಿದ್ರೇ ಚೆನ್ನಾಗಿರುತ್ತೆ. ಬದನೆಕಾಯಿ ಎಣ್ಣೆಗಾಯಿ ಹೆಂಗೆ ಮಾಡ್ತೀರೋ ಅದೇ ಥರ ಇದು ಕೂಡ ಮಾಡೋದು ಅಷ್ಟೇ, ಇದರಲ್ಲೇನು ಬೇರೆ ಥರ ಏನಿಲ್ಲ. ನಾನಿಲ್ಲಿ ಶೇಂಗದ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಉಪ್ಪು, ಖಾರ, ಅರಿಶಿಣ, ಆಮೇಲೆ ಧನಿಯಾ ಪುಡಿ, ಆಮೇಲೆ ಗರಂ ಮಸಾಲ. ಧನಿಯಾ ಪುಡಿ ಇದ್ದರೆ ಹಾಕಿ, ಇಲ್ಲ ಅಂದರೆ ಪರವಾಗಿಲ್ಲ. ಗರಂ ಮಸಾಲ ಕೂಡ ಅಷ್ಟೇ. ಬರೀ ಉಪ್ಪು, ಖಾರ ಮತ್ತು ಶೇಂಗಾ ಪುಡಿ ಹಾಕ್ಬಿಟ್ಟು ಮಾಡಿದ್ರೂ ಚೆನ್ನಾಗೇ ಇರುತ್ತೆ. ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸಿಟ್ಕೊತಾ ಇದ್ದೀನಿ, ಅದಕ್ಕೆ ಇದು ಜಜ್ಜಿಬಿಟ್ಟು ಹಾಕೋಕ್ಕೆ. ನಾನು ಯಾವ ಪಾತ್ರೆಯಲ್ಲಿ ಮಾಡ್ತೀನೋ ಅದೇ ಪಾತ್ರೆಯಲ್ಲಿ ಬೆಳ್ಳುಳ್ಳಿ ಜಜ್ಕೊಂಬಿಡ್ತೀನಿ. ಈ ಥರ ಎಲ್ಲ ಹುಣಸೆಕಾಯಿ ನೆನಿಟ್ಟಿದ್ವಲ್ಲ, ಆ ನೀರಿಂದ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಈ ಥರ ನಿಧಾನಕ್ಕೆ ತುಂಬ್ಕೊಳ್ಳಿ, ಇಲ್ಲಾಂದರೆ ಕಟ್ಟಾಗಿಬಿಡುತ್ತೆ ಇದು ಬೇಗ ಬೇಗ. ಸ್ವಲ್ಪ ನಿಧಾನಕ್ಕೆ ತುಂಬಿಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಎಲ್ಲ ಪೀಸ್ ಪೀಸ್ ಆಗಿಬಿಡುತ್ತೆ ಒಂದೊಂದು ಕೂಡ. ನಾನು ಒಗ್ಗರಣೆ ಹಾಕೋದು ವಿಡಿಯೋ ಮಾಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಆದರೆ ಆನ್ ಮಾಡೋ ಬಟನ್ ಮಾತ್ರ ಪ್ರೆಸ್ಸೇ ಮಾಡಿಲ್ಲ. ಒಗ್ಗರಣೆ ಅಂದರೆ ಏನಿಲ್ಲ, ಸುಮ್ಮನೆ ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಅದೆಲ್ಲ ಹಾಕ್ಬಿಟ್ಟು ಕೆಂಪಗಾಗೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆಮೇಲೆ ಇವೆಲ್ಲ ತುಂಬಿರ್ತೀವಲ್ವ, ಇದನ್ನು ಬಾಣಲೆಯಲ್ಲಿ ಹಾಕಿ ಒಂದೆರಡು ನಿಮಿಷ ಮುಚ್ಚಿಟ್ಟು ಆಮೇಲೆ ನೀರು ಹಾಕಿಬಿಟ್ರೆ ಆಯಿತು, ಅಷ್ಟೇ ಒಗ್ಗರಣೆ ಕೊಡೋದೇನು ಬೇರೆ ಏನಿಲ್ಲ. ಆಮೇಲೆ ಒಂದು ಸ್ವಲ್ಪ ಕರಿಬೇವು ಇದ್ದರೆ ಕರಿಬೇವು ಹಾಕಿ, ಆಮೇಲೆ ಕೊತ್ತಂಬರಿ ಮೇಲ್ಗಡೆ ಉದುರಿಸಿ ಒಂದು ಸ್ವಲ್ಪ. ಇದು ರೊಟ್ಟಿ ಜೊತೆ, ಚಪಾತಿ ಜೊತೆ, ಎಲ್ಲದ್ರ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಆದರೆ ನನಗೆ ಅನ್ನದ ಜೊತೆ ತಿನ್ನೋಕ್ಕೆ ಇಷ್ಟ ಈ ಪಲ್ಯ. ಆಮೇಲೆ ಒಂದು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬಂದಿದ್ವಿ, ಅದನ್ನೆಲ್ಲ ಇವಾಗ ಜೋಡಿಸ್ಕೊತಾ ಇದ್ದೀನಿ. ಫ್ರಿಜ್ಜಲ್ಲಿ ಇಡೋದೆಲ್ಲ ತೊಳೆದಿಡ್ತೀನಿ, ಹೊರಗಡೆ ಇಡೋದೆಲ್ಲ ಹಾಗೇ ಇಡ್ತೀನಿ. ಅದೆಲ್ಲ ಆಮೇಲೆ ಯಾವಾಗ ಬೇಕು ಆವಾಗ ಮಾಡ್ಕೋಬೇಕಾದ್ರೇ ಹೊರಗಡೆ ಇಟ್ಟು ತೊಳ್ಕೊತೀನಿ. ಆವಾಗಲೇ ಫ್ರಿಜ್ಜಲ್ಲಿ ಇಡೋದೆಲ್ಲ ಇವಾಗ ಇಡಬೇಕಾದ್ರೇ ತೊಳೆದಿಟ್ಬಿಡ್ತೀನಿ. ಟೊಮೊಟೊ, ಮೆಣಸಿನ್ಕಾಯಿ ಇದೆಲ್ಲ ನಾನು ಫ್ರಿಜ್ಜಲ್ಲಿ ಇಡೋಲ್ಲ. ಜಾಸ್ತಿ ಯಾವ್ದು ತರಕಾರಿ ಇರುತ್ತೋ ಅದನ್ನು ಮಾತ್ರ ಫ್ರಿಜ್ಜಲ್ಲಿ ಇಡ್ತೀನಿ. ಇವಾಗ ಹಾಗೆ ಈ ಕಡೆ ಪಲ್ಯ ಕೂಡ ನೋಡ್ತಾ ಇದ್ದೀನಿ, ಇಲ್ಲಾಂದರೆ ಸೀದೋಗ್ಬಿಡುತ್ತಲ್ವ. ಇವಾಗ ನೋಡಿ ಈ ಥರ ಆಗಿದೆ. ಇನ್ನೊಂದು ಸಲ ಕರೆಕ್ಟಾಗಿ ಒಗ್ಗರಣೆ ಮಾಡೋದೆಲ್ಲ ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ಅಡುಗೆ ಕೆಲಸ ಎಲ್ಲ ಮುಗೀತು. ಮಧ್ಯಾಹ್ನ ನೈಟ್ವರೆಗೂ ಇನ್ನೇನು ಕೆಲಸ ಇಲ್ಲ, ಅಡುಗೆ ಕೆಲಸ. ಅನ್ನ ಮತ್ತು ಪಲ್ಯ ಆಗಿದೆ. ಇವಾಗೆಲ್ಲ ಕೆಲಸ ಆಯಿತು. ಎಲ್ಲ ಕೆಲಸ ಆದಮೇಲೆ ಟಿ ವಿ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ನಾನು ಕೂತ್ಕೊತೀನಿ. ನಾನು ಮೊದಲೆಲ್ಲ ಫೋನಲ್ಲಿ ಕೊರಿಯನ್ ಡ್ರಾಮಾ ಎಲ್ಲ ನೋಡ್ತಾಯಿದ್ದೆ. ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಇತ್ತೀಚೆಗೆ ಕೊರಿಯನ್ ಡ್ರಾಮಾ ಎಲ್ಲ ನೋಡೋದು. ಅದು ಫೋನಲ್ಲಿ ಇವಾಗ ಎಡಿಟಿಂಗ್ ಮಾಡೋದು, ವಿಡಿಯೋ ಮಾಡೋದ್ರಿಂದ ಫೋನಲ್ಲಿ ನೋಡೋಕ್ಕಾಗ್ತಾಯಿಲ್ಲ ಅಂತ ಟಿ ವಿಲೇ ಒಂದು ಚಾನಲ್ ಬರುತ್ತೆ, ವಿದೇಶಿ ಕಹಾನಿ ಅಂತ. ಆ ಚಾನಲ್ನ ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ, ಅದರಲ್ಲೇ ನೋಡ್ತಾ ಇರ್ತೀನಿ. ಹಾಗೆ ಕನ್ನಡ ಫಿಲ್ಮು ಅದೆಲ್ಲ ಅದು ಕೂಡ ಹತ್ತಿತ್ತು, ಅದು ಚೆನ್ನಾಗಿತ್ತು ಅಂತ ಇದೊಂದು ಸ್ವಲ್ಪ ಅದೊಂದು ಸ್ವಲ್ಪ ಎರಡೂ ಕೂಡ ಸ್ವಲ್ಪ ಸ್ವಲ್ಪ ನೋಡ್ತಾ ಇದ್ದೆ ಇವತ್ತು. MX ಪ್ಲೇಯರಲ್ಲಿ ಕೊರಿಯನ್ ಡ್ರಾಮಾ ಕನ್ನಡದಲ್ಲೂ ಬರುತ್ತೆ ಒಂದು ಸ್ವಲ್ಪ. ಕನ್ನಡದಲ್ಲಿ ಇರೋದೆಲ್ಲ ಆಲ್ಮೋಸ್ಟ್ ನಾನು ಎಲ್ಲ ಡ್ರಾಮಾಗಳು ನೋಡಿಬಿಟ್ಟಿದ್ದೀನಿ. ಹಿಂದಿ ಅಷ್ಟೊಂದು ಅರ್ಥ ಆಗೋಲ್ಲ, ಅಂದರೂ ಇವಾಗ ಸ್ವಲ್ಪ ಸ್ವಲ್ಪ ಹಿಂದಿ ಡ್ರಾಮಾ ಇದೆಲ್ಲ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ, ಅಂದರೆ ಪೂರ್ತಿಯಾಗಿ ಏನು ಅರ್ಥ ಆಗೋಲ್ಲ, ಅಂದರೂ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ.
ಇದು ಕೂಡ ಒಂದು ಸರಳ ಪ್ರೇಮ ಕಥೆ ಅನ್ನೋ ಮೂವಿ ಕೂಡ ಹತ್ತಿತ್ತು. ಇದು ಕೂಡ ಪೂರ್ತಿಯಾಗಿ ನೋಡಿರಲಿಲ್ಲ ನಾನು, ಅದಕ್ಕೆ ಇದೊಂದು ಸ್ವಲ್ಪ ಅದೊಂದು ಸ್ವಲ್ಪ ಎರಡು ನೋಡ್ತಾ ಇದ್ದೆ ಕೂತ್ಕೊಂಡು. ಇವತ್ತು ನೀರು ಕೂಡ ಬಂದಿಲ್ವಲ್ಲ, ಅದಕ್ಕೆ ಸುಮ್ಮನೆ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದೆ ಒಂದು ಸ್ವಲ್ಪ ಹೊತ್ತು. ಯಾರಿಗೆಲ್ಲ ಕೊರಿಯನ್ ಡ್ರಾಮಾ ಇಷ್ಟ ಅವರೆಲ್ಲ ನನ್ನ ವಿಡಿಯೋನ ಲೈಕ್ ಮಾಡಿ. ಇದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದು ಸೀರೆ ತೊಗೊಂಬಂದಿದ್ದೆ, ಆದರೆ ಉಡಿಸಿಲ್ಲ. ಇದು ಸುಮ್ಮನೆ ಮುಂದ್ಗಡೆ ಇಟ್ಟಿದ್ದೆ, ಲಕ್ಷ್ಮಿ ಮುಂದ್ಗಡೆ. ಕಾಟನ್ ಸೀರೆ ಇದು, ಪೋತಿಸಲ್ಲಿ ತೊಗೊಂಡಿರೋದು. 1200 ಏನೋ ಇದೆ. ಚೆನ್ನಾಗಿದೆ ಇದು, ನೋಡೋಕ್ಕೆ ಈ ಥರ ಕಾಣಿಸುತ್ತೆ, ಆದರೆ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಇದು ಕ್ಯಾಮ್ರಾದಲ್ಲಿ ಕಲರ್ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಸಿಲ್ವರ್ ಬಾರ್ಡರ್ ಇದೆ ಮತ್ತು ಸಿಲ್ವರ್ ಬ್ಲೌಸ್ ಇದೆ. ಆಮೇಲೆ ಮಧ್ಯಾಹ್ನ ಊಟ ಎಲ್ಲ ಆಯಿತು. ಊಟ ಎಲ್ಲ ಆಗಿದ್ಮೇಲೆ ಬಟ್ಟೆ ಎತ್ಕೊಂಬಂದು ಮಡಚಿಡ್ತಾ ಇದ್ದೀನಿ. ಒಂದು ಸ್ವಲ್ಪ ಮೋಡ ಥರ ಆಗಿತ್ತು ತಿರ್ಗಾ. ಅಷ್ಟೊತ್ತಿಗೆಲ್ಲ ನನ್ನ ಬಟ್ಟೆ ಒಣಗೋಗಿತ್ತು, ಅದಕ್ಕೇ ಒಂದು 2 ಗಂಟೆಗೆಲ್ಲ ಎತ್ಕೊಂಬಂದು ಮಡಚಿಡ್ತಾ ಇದ್ದೀನಿ ಇವಾಗ ಬಟ್ಟೆ. ರೊಟ್ಟಿ ಮಾಡಬೇಕು ಇವತ್ತು ನೈಟ್ಗೆ, ಅದಕ್ಕೆ ಒಂದು ಸ್ವಲ್ಪ ಗ್ಯಾಸ್ ಕಟ್ಟೆ ಎಲ್ಲ ತೊಳೆದು ಹಿಟ್ಟೆಲ್ಲ ಸೋಸಿ ಇಡ್ತಾ ಇದ್ದೀನಿ. ಸಂಜೆ ಕಸ ಎಲ್ಲ ಗುಡಿಸಿದ್ದಾಯಿತು. ಕಸ ಎಲ್ಲ ಗುಡಿಸಿದ್ದಾದಮೇಲೆ ಇವಾಗ ಇನ್ನೂ 5 ಗಂಟೆ ಏನೋ, ಆವಾಗ ಎಲ್ಲ ಹಿಟ್ಟು ಸೋಸಿ ಇಡ್ತಾ ಇದ್ದೀನಿ. ಹಿಟ್ಟೆಲ್ಲ ಸೋಸಿದಾದಮೇಲೆ ನಾನು ಕೈಕಾಲು ಮುಖ ತೊಳೆದು ದೇವ್ರಿಗೆ ದೀಪ ಎಲ್ಲ ಹಚ್ಬೇಕಲ್ವ, ಅದಕ್ಕೇ ಮೊದಲೇ ಹಿಟ್ಟು ಸೋಸಿ ಇಟ್ಬಿಡ್ತೀನಿ. ರೊಟ್ಟಿ ಮಾಡೋದು ನಾನು 6 ಗಂಟೆ ಹಾಗೆ, ಸ್ವಲ್ಪ ಬೇಗನೆ ಮಾಡ್ತೀನಿ. ರೊಟ್ಟಿನೇ ಆಗಲಿ ಚಪಾತಿನೇ ಆಗಲಿ, ನಮ್ಮ ಸಂಜೆ ಅಡುಗೆ ಬೇಗ ಆಗೋಗ್ಬಿಡುತ್ತೆ. ಇವಾಗ ಟೈಮು 5:20 ಏನೋ ಆಗಿದೆ. ಇವಾಗ ಕಸ ಎಲ್ಲ ಗುಡಿಸಿದ್ದೀನಿ, ಕೈಕಾಲು ಮುಖ ತೊಳೆದು ಇವಾಗೆಲ್ಲ ದೀಪ ಹಚ್ಚಬೇಕಿನ್ನು. ದೀಪ ಹಚ್ಚಿದಾದಮೇಲೆ ಟೀ ಮಾಡಿಕೊಂಡು ಟೀ ಎಲ್ಲ ಕುಡಿದಾದ್ಮೇಲೆ ಇಲ್ಲಿ ರೊಟ್ಟಿ ಮಾಡಬೇಕು. ರೊಟ್ಟಿ ಹಿಟ್ಟೆಲ್ಲ ಸೋಸಿಟ್ಟಿದ್ದೀನಿ, ರೊಟ್ಟಿ ಇನ್ನೂ ಮಾಡಬೇಕು. ಇವಾಗ ಫ್ರಿಜ್ಜಲ್ಲಿ ತರಕಾರಿ ಜೋಡಿಸ್ಬೇಕು. ಒಂದು ಸ್ವಲ್ಪ ತರಕಾರಿ ಎಲ್ಲ ಜೋಡಿಸಿದಾದ್ಮೇಲೆ 6 ಗಂಟೆಗೆ ದೀಪ ಎಲ್ಲ ಹಚ್ಚಿ ರೊಟ್ಟಿ ಮಾಡಬೇಕಿನ್ನೂ ಎಷ್ಟೊಂದು ಕೆಲಸ ಇದೆ. ಇವತ್ತು ತರಕಾರಿ ಜೋಡಿಸ್ತೀನಿ ಫ್ರಿಜ್ಜಲ್ಲಿ. ಹಾಲು 1/4 ಲೀಟ್ರ್ ಬೆಳಗ್ಗೆನೇ ತೊಗೊಂಬಂದು ಇಟ್ಕೊಂಡ್ಬಿಡ್ತೀನಿ. ಸಂಜೆ ಅಂಗಡಿಗೆ ಹೋಗಲ್ಲ, ಏನಂದರೆ ಒಂದೊಂದು ಸಲ ಸಂಜೆ ಅಂಗಡಿ ಕ್ಲೋಸ್ ಮಾಡಿಬಿಡ್ತಾರೆ ಇಲ್ಲಿ. ಅದ್ರಲ್ಲಿ ಬೇರೆ ಇವತ್ತು ಸಂಡೇ ಅಲ್ವಾ, ಬೆಳಗ್ಗೆ 10 ಗಂಟೆ 11 ಗಂಟೆಗೆಲ್ಲ ಅಂಗಡಿ ಕ್ಲೋಸ್ ಮಾಡಿಬಿಡ್ತಾರೆ ಇವತ್ತು.
ನಾನು ದೇವ್ರಿಗೆ ದೀಪ ಹಚ್ಕೊರೋವರೆಗೂ ಟೀ ಕುದಿಯುತ್ತೆ ಚೆನ್ನಾಗಿ. ಕುದಿಯೋದ್ರಲ್ಲಿ ನಾನು ದೇವ್ರಿಗೆ ದೀಪ ಹಚ್ಬಿಟ್ಟು ಬರ್ತೀನಿ. ಟೀ ಕುಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡು ಕೂತ್ಕೋತೀನಿ ಸಂಜೆ ಕೂಡ. ಇವಾಗಲೂ ಸೀರಿಯಲ್ ಇದ್ದರೆ ಸೀರಿಯಲ್ಲು, ಇಲ್ಲಾಂದರೆ ಕೊರಿಯನ್ ಡ್ರಾಮಾ, ಇಲ್ಲಾಂದರೆ ಮೂವಿ ನ್ಯೂಸು ಏನಿರುತ್ತೋ ಅದನ್ನು ಹಾಕ್ಕೊಂಡು ಕೂತ್ಕೊಂಡಿರ್ತೀನಿ ಒಂದು ಸ್ವಲ್ಪ ಹೊತ್ತು. ಯಾರಿಗೆಲ್ಲ ಈ ಥರ ಟಿ ವಿ ನೋಡ್ಕೊಂಡು ಟೀ ಕುಡಿಯೋಕ್ಕೆ ಆಮೇಲೆ ಊಟ ಮಾಡೋಕ್ಕಿಷ್ಟ ಅವರೆಲ್ಲ ಒಂದು ಲೈಕ್ ಮಾಡಿ ನನ್ನ ವಿಡಿಯೋನ. ನನಗಂತೂ ಈ ಥರ ಟಿ ವಿ ನೋಡ್ಕೊಂಡು ಟೀ ಎಲ್ಲ ಕುಡಿಯೋಕ್ಕೆ ತುಂಬ ಇಷ್ಟ. ಊಟ ಮಾಡೋಕ್ಕಿಂತ ಈ ಥರ ಟಿ ವಿ ನೋಡ್ಕೊಂಡು ಸಂಜೆ ಟೈಮಲ್ಲಿ ಟೀ ಕುಡಿಯೋದು ಇಷ್ಟ. ಟೀ ಕುಡ್ದಿದ್ದಾದಮೇಲೆ 6 ಗಂಟೆ ಮೇಲೆ ರೊಟ್ಟಿ ಮಾಡಬೇಕಿವಾಗ. ಆ ಕಡೆ ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಈ ಹಿಟ್ಟು ಒಂದು ಸ್ವಲ್ಪ ಊರಿಂದ ತೊಗೊಂಬಂದು ತುಂಬ ದಿನ ಆಯಿತು. ಇವಾಗ ಮತ್ತೊಂದು ಹೊಸ ಹಿಟ್ಟು ತೊಗೊಂಬಂದಿದ್ವಿ, ಅದೇ ಹತ್ರ ಇನ್ನೂ ಬಳಸಿಲ್ಲ. ಇದು ಒಂದು ಸ್ವಲ್ಪ ಜಿಗಿ ಇಲ್ಲ, ಪೂರ್ತಿ ಜಿಗಿಯಲ್ಲೇ ನಾದ್ಕೋಬೇಕಂದ್ರೆ ಪೂರ್ತಿ ಬಿಸಿ ನೀರಲ್ಲೇ ನಾದ್ಕೋಬೇಕು ಇದನ್ನು, ನಮ್ಮ ಹಿಟ್ಟನ್ನ. ಇವಾಗ ಬೇರೆ ಹಿಟ್ಟು ತೊಗೊಂಬಂದಿದ್ದೀನಿ, ಅದನ್ನಾದರೆ ಒಂದು ಸ್ವಲ್ಪ ಬಿಸಿ ನೀರು ತಣ್ಣೀರಲ್ಲಿ ನಾದ್ಕೋಬೋದು. ಅದು ಜಿಗಿ ಎಲ್ಲ ಹೋಗ್ಬಿಟ್ಟಿತ್ತಲ್ವ ಜಾಸ್ತಿ ದಿನ ಆದರೆ, ಅದಕ್ಕೆ ಇದನ್ನು ಬರೀ ಬಿಸಿನೀರಲ್ಲೇ ನಾದ್ಕೋತೀನಿ. ಅಂದರೂ ಕೂಡ ರೊಟ್ಟಿ ಎಲ್ಲ ಹರ್ಕೊಂಡ್ಬಿಡುತ್ತೆ. ಇನ್ನೊಂದು ಸ್ವಲ್ಪ ಇದೆ, ಚೆಲ್ಲಕ್ಕಾಗಲ್ಲ ಅಂತ ಹಾಗೆ ಯೂಸ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಪೀಡ್ ಮಾಡಿರೋದ್ರಿಂದ ಒಂದೊಂದು ಕಡೆ ತುಂಬ ವಿಚಿತ್ರವಾಗಿ ಆಡ್ತಾಯಿದ್ದೀನಿ ಅನ್ನೋ ಥರ ಅನಿಸುತ್ತೆ. ಒಂದೊಂದು ಹಿಟ್ಟು ಬರೀ ಒಂದು ಸ್ವಲ್ಪ ಬಿಸಿನೀರು ತಣ್ಣೀರಲ್ಲಿ ಹಾಕ್ಕೊಂಡು ನಾದ್ಕೊಂಡ್ಬಿಟ್ರೆ ರೊಟ್ಟಿ ಬಂದುಬಿಡುತ್ತೆ. ಒಂದು ಸ್ವಲ್ಪ ಜಾಸ್ತಿ ಜಿಗಿ ಇಲ್ಲದೆ ಇರೋದೆಲ್ಲ ಬರೀ ಬಿಸಿನೀರಲ್ಲೇ ನಾದ್ಕೋಬೇಕು. ಇವಾಗ ನಾನು ಬರೀ ಬಿಸಿನೀರಲ್ಲೇ ನಾದ್ಕೊತೀನಿ. ಅದರಲ್ಲೇನೆಂದರೆ ನಾನು ಈ ರೊಟ್ಟಿ ಮಾಡೋ ಬರುತ್ತಲ್ವ ಬೆಳ್ಳುಣ್ಣಿಗೆ, ಲಟ್ಟಣಿಗೆ, ಅದರಿಂದ ಮಾಡೋದ್ರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಚೆನ್ನಾಗಿರಬೇಕು ಹಿಟ್ಟು. ಇಲ್ಲಾಂದರೆ ಬೆಳ್ಳುಣ್ಣಿಗೆ ಹತ್ಕೊಂಡ್ಬಿಟ್ಬಿಟ್ಟು ರೊಟ್ಟಿ ಎಲ್ಲ ಹರಿದೋಗ್ಬಿಡುತ್ತೆ. ಅದಕ್ಕೆ ನಾವು ಸ್ವಲ್ಪ ಗಟ್ಟಿಯಾಗಿ ಬೇಕಾಗುತ್ತೆ ಹಿಟ್ಟು ಅಂತ ನಾನು ಪೂರ್ತಿ ಜಿಗಿಯಲ್ಲೇ ನಾದ್ಕೊಂಡ್ಬಿಡ್ತೀನಿ. ಇವಾಗ ನೋಡಿ ಈ ಥರ ಆಗಿದೆ ಸಾಫ್ಟಾಗಿ ಹಿಟ್ಟು. ಇಷ್ಟೆಲ್ಲ ಸ್ಪೀಡಾಗಿ ಏನು ರೊಟ್ಟಿ ಮಾಡಲ್ಲ. ಚಿಕ್ಕ ರೊಟ್ಟಿ ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಮೊದಲನೇ ರೊಟ್ಟಿ ಚಿಕ್ಕದು ಮಾಡಿ ಬಿಸಾಕ್ತಾರೆ. ನಾನು ಕೂಡ ಹಾಗೆ ಮಾಡ್ತೀನಿ. ಇದು ರೊಟ್ಟಿ ಮಾಡೋ ಲಟ್ಟಣಿಗೆ, ಚಪಾತಿ ಮಾಡೋ ಲಟ್ಟಣಿಗೆ ಬರುತ್ತಲ್ವ, ಅದೇ ಥರ ರೊಟ್ಟಿ ಮಾಡೋಕ್ಕೂ ಸಪ್ರೇಟಾಗಿ ಇತ್ತೀಚೆಗೆ ಬಂದಿದೆ ಇದು. ಮೊದಲೆಲ್ಲ ಇರಲಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಇದು ಸಿಗುತ್ತೆ ಇವಾಗೆಲ್ಲ ಕಡೆ ಸಿಗ್ತಾ ಇದೆ. ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಸಿಗ್ತಾ ಇದೆ. ಈ ಕಡೆ ಬೆಂಗಳೂರು ಕಡೆ ಎಲ್ಲ ಗೊತ್ತಿಲ್ಲ ಸಿಗುತ್ತೋ ಏನಿಲ್ವೋ ಅಂತ. ಇಷ್ಟೊಂದು ಸ್ಪೀಡಾಗೆಲ್ಲ ರೊಟ್ಟಿ ಮಾಡಲ್ಲ ನಾನು. ವಿಡಿಯೋ ಸ್ಪೀಡ್ ಮಾಡಿರೋದ್ರಿಂದ ಬೇಗ ಬೇಗ ತಟ್ಟೋ ಥರ ಅನ್ನಿಸ್ತಾ ಇದೆ. ನಮ್ಮ ಗ್ಯಾಸ್ ಕಟ್ಟೆ ಒಂದು ಸ್ವಲ್ಪ ಕೆಳಗಡೆ ಇದೆ, ಅಂದರೆ ನನ್ನ ಹೈಟ್ಗೆ ಇನ್ನೊಂದು ಸ್ವಲ್ಪ ಹೈಟಾಗಿರೋದು ಗ್ಯಾಸ್ ಕಟ್ಟೆ ಬೇಕಾಗುತ್ತೆ. ಆದರೆ ಇದೊಂದು ಸ್ವಲ್ಪ ಕೆಳಗಡೆ ಇರೋದ್ರಿಂದ ನಾನು ತುಂಬ ಬಗ್ಬಿಟ್ಟು ರೊಟ್ಟಿ ಮಾಡಬೇಕಾಗುತ್ತೆ. ಇದು ಖಡಕ್ ರೊಟ್ಟಿ ಮೊದಲೇ ಮಾಡಿಟ್ಟಿರೋದು.
ನನ್ನ ಕೈಯಿಂದನೇ ರೊಟ್ಟಿ ಎತ್ಬಿಟ್ಟು ಹಾಕ್ತಾರೆ ಹಂಚಿಗೆ. ನನಗೆ ಆ ಥರ ಹಾಕಕ್ಕೆ ಬರೋಲ್ಲ. ಈ ಥರ ರೊಟ್ಟಿ ಮೇಲೆ ತೊಗೊಂಡ್ಬಿಟ್ಟು ನಾನು ಹಂಚಿಗೆ ಹಾಕ್ತೀನಿ. ಇದರಲ್ಲಿ ಬೇರೆ ಜಿಗಿ ಬೇರೆ ಇಲ್ಲ, ಹಿಟ್ಟು ಹರಿದೋಗ್ಬಿಡುತ್ತೆ ಕೈಯಿಂದೆಲ್ಲ ಹಾಕಕ್ಕೆ ಹೋದರೆ. ನಾನು ಮಾಡೋದು ರೊಟ್ಟಿ ಒಂದು 5 ಇಲ್ಲಾಂದರೆ 6 ಅಷ್ಟೇ. ಒಂದಿನಕ್ಕೆ ಇರೋದಿಬ್ಬರೇ ಅಲ್ವಾ. ಆವಾಗ ಮಾಡಿದಾಗ ನೈಟ್ ತಿನ್ನೋಕ್ಕೆ ಒಂದು 3, ಆಮೇಲೆ ಉಳಿದಿದ್ದು ಇನ್ನೊಂದು 3 ಖಡಕ್ ರೊಟ್ಟಿ ಮಾಡಿಡ್ತೀನಿ. ಅದು ಯಾವಾಗ ಬೇಕಾ ಆವಾಗ ಮಧ್ಯಾಹ್ನ, ಇಲ್ಲಾಂದರೆ ಯಾವಾಗಾದರೂ ತಿನ್ನೋಕ್ಕಾಗುತ್ತಂತ. ಅದು ನೋಡಿ ಮೊದಲು ಮಾಡಿರೋ ರೊಟ್ಟಿ ಅದು. ಅದು ಹರಿದೋಗಿದೆ ಅಲ್ಲಿ. ಇದು ನೋಡಿ, ಇದು ಖಡಕ್ ರೊಟ್ಟಿ ಮಾಡಿದ್ದೀನಿ. ಆಮೇಲೆ ಇದು ಸಾಫ್ಟು, ಇವಾಗ ತಿನ್ನೋಕ್ಕೆ ಒಂದು ಸ್ವಲ್ಪ ಸಾಫ್ಟಾಗಿರೋದು. ಥರ ಖಡಕ್ ಆಗಿರೋದೆಲ್ಲ ಯಾವಾಗಾದರೂ ತಿನ್ನೋಕ್ಕಾಗುತ್ತೆ, ಅದನ್ನು ಎತ್ತಿಟ್ಬಿಡ್ತೀನಿ. ಇನ್ನು 3 ರೊಟ್ಟಿ ಆಗುತ್ತೆ ಅಷ್ಟೇ. ನಾನು ಮಾಡಿರೋದೇ ಇವತ್ತು 7 ರೊಟ್ಟಿ ಏನೋ ಆಗಿತ್ತು ಅಷ್ಟೇ, ಜಾಸ್ತಿ ಏನು ಮಾಡಲ್ಲ. ರೊಟ್ಟಿ ಮಾಡಿದ್ದಾದಮೇಲೆ ಪಾತ್ರೆ ಎಲ್ಲ ತೊಳೆದು ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡು ಕೂತ್ಕೊಂಡೆ ಅಷ್ಟೇ. ರವಿವಾರ ಅಂದರೆ ನನಗೇನು ಸ್ಪೆಷಲ್ ಆಗೇನಿರಲ್ಲ. ಡೈಲಿ ಹೌಸ್ ವೈಫ್ದೆಲ್ಲ ಏನು ಡೈಲಿ ರೋಟೀನ್ ಇರುತ್ತೋ ಅದೇ ಥರನೇ. ನಂದು ಸಂಡೇ ವ್ಲಾಗ್ ಇಷ್ಟ ಆಗಿದ್ದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ. ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.